ಹಾಯ್ ಹಲೋ ನಮಸ್ಕಾರ. ಎಲ್ಲ ನನ್ನ ಆತ್ಮೀಯ ವಿದ್ಯಾರ್ಥಿಗಳಿಗೆ ಹಾಗೂ ವೀಕ್ಷಣೆ ಮಾಡ್ತಕ್ಕಂಥವರಿಗೆ ಸ್ಟಡಿ ವಿತ್ ವರದಾ ಯೂಟ್ಯೂಬ್ ಚಾನಲ್ಗೆ ಆದರದ ಸ್ವಾಗತಗಳು. ಬನ್ನಿ, ಈ ದಿನ 9ನೇ ತರಗತಿ ಭೂಗೋಳಶಾಸ್ತ್ರದ ಅಧ್ಯಾಯ 10 ನಮ್ಮ ರಾಜ್ಯ ಕರ್ನಾಟಕ ಪ್ರಾಕೃತಿಕ ವಿಭಾಗಗಳು ಈ ಅಧ್ಯಾಯದಲ್ಲಿ ಕೇಳಲಾಗಿರತಕ್ಕಂಥ ಅಭ್ಯಾಸ ಪುಸ್ತಕದಲ್ಲಿರತಕ್ಕಂಥ ಪ್ರಶ್ನೋತ್ತರಗಳನ್ನು ಚರ್ಚೆ ಮಾಡೋಣ. ಮೊದಲಿಗೆ ಖಾಲಿ ಬಿಟ್ಟಿರುವ ಸ್ಥಳಗಳನ್ನು ಸೂಕ್ತ ಪದಗಳಿಂದ ಭರ್ತಿ ಮಾಡಿರಿ. ಒಂದು, ಕನ್ನಡ ರಾಜ್ಯೋತ್ಸವವನ್ನು ಡ್ಯಾಶ್ ದಿನಾಂಕದಂದು ಆಚರಿಸುತ್ತೇವೆ. ನವೆಂಬರ್ 1. 2, ಕರ್ನಾಟಕ ಎಂದು ಮರುನಾಮಕರಣ ಮಾಡಿದ ವರ್ಷ 1973. 3, ಕರ್ನಾಟಕದ ಪೂರ್ವ ಭಾಗದಲ್ಲಿ ಡ್ಯಾಶ್ ರಾಜ್ಯವಿದೆ. ಆಂಧ್ರಪ್ರದೇಶ ರಾಜ್ಯವಿದೆ. 4, ಕರ್ನಾಟಕದ ಡ್ಯಾಶ್ ಜಿಲ್ಲೆಯು ವಿಸ್ತೀರ್ಣದಲ್ಲಿ ದೊಡ್ಡದಾಗಿದೆ. ಬೆಳಗಾವಿ ಜಿಲ್ಲೆ. 5, ಕರ್ನಾಟಕವು ಭಾರತದ ಡ್ಯಾಶ್ ಭಾಗದಲ್ಲಿದೆ. ದಕ್ಷಿಣ ಭಾಗದಲ್ಲಿದೆ. 6, ಮಲ್ಪೆ ಸಮೀಪದಲ್ಲಿ ಡ್ಯಾಶ್ ದ್ವೀಪವಿದೆ. ಸೆಂಟ್ ಮೇರಿಸ್ ದ್ವೀಪವಿದೆ. 7, ಕರ್ನಾಟಕದ ಪಶ್ಚಿಮ ಘಟ್ಟಗಳ ಭಾಗವನ್ನು ಡ್ಯಾಶ್ ಬೆಟ್ಟಗಳೆಂದು ಕರೆಯುತ್ತಾರೆ. ಸಹ್ಯಾದ್ರಿ. 8, ಆಗುಂಬೆ ಘಾಟಿಯು ಡ್ಯಾಶ್ ಮತ್ತು ಡ್ಯಾಶ್ ಸ್ಥಳಗಳನ್ನು ಸಂಪರ್ಕಿಸುತ್ತದೆ. ಶಿವಮೊಗ್ಗ ಮತ್ತು ಉಡುಪಿ ಸ್ಥಳಗಳನ್ನು ಸಂಪರ್ಕಿಸುತ್ತದೆ. 9, ಕರ್ನಾಟಕದ ಕಾಶ್ಮೀರ ಎಂದು ಡ್ಯಾಶ್ ಜಿಲ್ಲೆಯನ್ನು ಕರೆಯುತ್ತಾರೆ. ಕೊಡಗು ಜಿಲ್ಲೆಯನ್ನು ಕರೀತಾರೆ. ನಂತರ 2ನೇ ಮುಖ್ಯವಾಗಿರತಕ್ಕಂಥ ಪ್ರಶ್ನೆ, ಈ ಕೆಳಗಿನ ಪ್ರಶ್ನೆಗಳಿಗೆ ಸಂಕ್ಷಿಪ್ತವಾಗಿ ಉತ್ತರಿಸಿ. 10ನೇ ಪ್ರಶ್ನೆ, ಕರ್ನಾಟಕದ ಅಕ್ಷಾಂಶ ಮತ್ತು ರೇಖಾಂಶಗಳ ವಿಸ್ತೀರ್ಣವನ್ನು ಬರೆಯಿರಿ ಅಂತ ಕೇಳಿದ್ದಾರೆ. ಉತ್ತರ ನೋಡೋಣ. ಇದು 11.31 ಡಿಗ್ರಿಯಿಂದ 18.45 ಡಿಗ್ರಿ ಉತ್ತರ ಅಕ್ಷಾಂಶಗಳು ಮತ್ತು 74.12 ಡಿಗ್ರಿಯಿಂದ 78.40 ಡಿಗ್ರಿ ಪೂರ್ವ ರೇಖಾಂಶಗಳ ನಡುವೆ ವಿಸ್ತರಿಸಿದೆ. 11ನೇ ಪ್ರಶ್ನೆ, ನಮ್ಮ ನೆರೆಹೊರೆಯ ರಾಜ್ಯಗಳನ್ನು ಹೆಸರಿಸಿ. ಉತ್ತರ ನೋಡೋಣ ಈಗ. ಉತ್ತರಕ್ಕೆ ಮಹಾರಾಷ್ಟ್ರ, ದಕ್ಷಿಣಕ್ಕೆ ಮತ್ತು ಆಗ್ನೇಯಕ್ಕೆ ತಮಿಳುನಾಡು, ಪೂರ್ವಕ್ಕೆ ಆಂಧ್ರಪ್ರದೇಶ್, ಈಶಾನ್ಯಕ್ಕೆ ತೆಲಂಗಾಣ, ವಾಯುವ್ಯಕ್ಕೆ ಗೋವಾ, ನೈಋತ್ಯಕ್ಕೆ ಕೇರಳ. 12ನೇ ಪ್ರಶ್ನೆ, ಕರ್ನಾಟಕದ 4 ಆಡಳಿತ ವಿಭಾಗಗಳ್ಯಾವುವು? ಉತ್ತರ ಬೆಂಗಳೂರು, ಬೆಳಗಾವಿ, ಕಲಬುರಗಿ, ಮೈಸೂರು. ಇದೇ ರೀತಿಯಾಗಿ ಹೇಳಬೇಕು. ಇದನ್ನ ನೆನಪಿಟ್ಕೊಳ್ಳೋಕೆ ತುಂಬ ಸುಲಭ ಆಗುತ್ತೆ. ಬೆಂಗಳೂರು, ಬೆಳಗಾವಿ, ಕಲಬುರಗಿ, ಮೈಸೂರು. 13ನೇ ಪ್ರಶ್ನೆ, ಭಾರತದಲ್ಲಿ ಕರ್ನಾಟಕದ ಭೌಗೋಳಿಕ ಸ್ಥಾನವನ್ನು ತಿಳಿಸಿ ಅಂತ ಇದೆ. ಉತ್ತರ ಭಾರತದ ದಕ್ಷಿಣ ಪರ್ಯಾಯ ದ್ವೀಪದ ಪಶ್ಚಿಮ ಭಾಗದಲ್ಲಿದೆ. ಇದು 11.31 ಡಿಗ್ರಿಯಿಂದ ಮತ್ತು 18.45 ಡಿಗ್ರಿ ಉತ್ತರ ಅಕ್ಷಾಂಶಗಳು, 74.12 ಡಿಗ್ರಿಯಿಂದ 78.40 ಡಿಗ್ರಿ ಪೂರ್ವ ರೇಖಾಂಶಗಳ ನಡುವೆ ವಿಸ್ತರಿಸಿದೆ. ನೆಕ್ಸ್ಟ್, ಉತ್ತರದಲ್ಲಿ ಬೀದರ್ ಜಿಲ್ಲೆ ಔರಾದ್ ತಾಲೂಕಿನಿಂದ ದಕ್ಷಿಣದಲ್ಲಿ ಚಾಮರಾಜನಗರದವರೆಗೂ ಒಟ್ಟು 750 ಕಿಲೋಮೀಟರ್ ಇದೆ. ನಂತರ ಪಶ್ಚಿಮದಲ್ಲಿ ಉತ್ತರ ಕನ್ನಡ ಜಿಲ್ಲೆ ಕಾರವಾರದಿಂದ ಪೂರ್ವದ ಕೋಲಾರದ ಮುಳಬಾಗಿಲು ತಾಲೂಕಿನವರೆಗೆ 400 ಕಿಲೋಮೀಟರ್ ಇದೆ. ಭೂ ಮತ್ತು ಜಲ ಮೇರೆಗಳನ್ನು ಕೂಡ ಹೊಂದಿದೆ. ಇದು ಆಕಾರದಲ್ಲಿ ಗೋಡೆಂಬಿಯನ್ನು ಹೋಲುತ್ತದೆ. ಇಷ್ಟು ಬರೆದರೆ ಸಾಕು. 14ನೇ ಪ್ರಶ್ನೆ, ಕರ್ನಾಟಕದ ಪ್ರಮುಖ ಪ್ರಾಕೃತಿಕ ವಿಭಾಗಗಳನ್ನು ತಿಳಿಸಿರಿ. ಉತ್ತರ ಕರಾವಳಿ ಮೈದಾನ, ಮಲೆನಾಡು, ಬಯಲುಸೀಮೆ. ಈ ಬಯಲುಸೀಮೆಯಲ್ಲಿ ಮತ್ತೆರಡು ಭಾಗ ಬರ್ತವೆ. ಉತ್ತರ ಬಯಲುಸೀಮೆ, ದಕ್ಷಿಣದ ಬಯಲುಸೀಮೆ ಅಂತ. ಮುಂದಿನ ಪ್ರಶ್ನೆ, ಮಲೆನಾಡು ಪ್ರದೇಶದ ಲಕ್ಷಣಗಳನ್ನು ಕುರಿತು ಬರೆಯಿರಿ ಅಂತ ಇದೆ. ಉತ್ತರ ನೋಡ್ತೋಗೋಣ. ಪಶ್ಚಿಮ ಘಟ್ಟಗಳನ್ನೇ ಮಲೆನಾಡು ಅಥವಾ ಬೆಟ್ಟಗಳ ನಾಡು ಅಂತ ಕರಿತೀವಿ. ಇದನ್ನ ಸಹ್ಯಾದ್ರಿ ಕೂಡ ಅಂತ ಕರೀತಾರೆ.
ಉತ್ತರ ದಕ್ಷಿಣವಾಗಿ ಕರಾವಳಿಗೆ ಸಮಾಂತರವಾಗಿ ಹಬ್ಬಿದೆ. ಉತ್ತರ ಮತ್ತು ದಕ್ಷಿಣವಾಗಿ ಕರಾವಳಿ ಸಮಾಂತರವಾಗಿ ಹಬ್ಬಿದೆ. ಪಶ್ಚಿಮ ಭಾಗ ಕಡಿದಾಗಿದೆ. ಪೂರ್ವದ ಭಾಗ ಹಂತ ಹಂತ ಇಳಿಜಾರು ಇದೆ. ಆದ್ದರಿಂದಲೇ ಇದನ್ನ ಕಟ್ಟೆಗಳೆಂದು ಕರೀತಾರೆ. ಉದ್ದ 650 ಕಿಲೋಮೀಟರ್, ಅಗಲ 50-70 ಕಿಲೋಮೀಟರ್ ಇದೆ. ಎತ್ತರ 900 ಮೀಟರಿಂದ 1500 ಮೀಟರ್ವರೆಗೂ ಇದೆ. ನಂತರ ಅರಬ್ಬಿ ಸಮುದ್ರದಿಂದ ಬೀಸುವ ಮಳೆ ಮಾರುತಗಳನ್ನು ತಡೆದು ವಾರ್ಷಿಕ 200 ಸೆಂಟಿಮೀಟರ್ಗಿಂತಲೂ ಹೆಚ್ಚು ಮಳೆ ಸುರಿಸುತ್ತವೆ. ಚಿಕ್ಕಮಗಳೂರಿನ ಮುಳ್ಳಯ್ಯನಗಿರಿ, ಕುದುರೆಮುಖ, ಕಲ್ಲತ್ತಿಗಿರಿ, ರುದ್ರಗಿರಿ, ದೇವಿರಮ್ಮನ ಬೆಟ್ಟ ಪ್ರಮುಖವಾಗಿರ್ತಕ್ಕಂಥ ಶಿಖರಗಳು. ಬಲ್ಲಾಳರಾಯನ ದುರ್ಗ, ಮೆರ್ತಿಗುಡ್ಡ, ಪುಷ್ಪಗಿರಿ, ಕೊಡಚಾದ್ರಿ ಪ್ರಮುಖ ಶಿಖರಗಳು. ಮುಳ್ಳಯ್ಯನಗಿರಿ ಕರ್ನಾಟಕದ ಎತ್ತರ ಶಿಖರವಾಗಿದೆ. 16ನೇ ಪ್ರಶ್ನೆ, ಕರ್ನಾಟಕದ ಕರಾವಳಿ ಮೈದಾನದ ಬಗ್ಗೆ ಬರೆಯಿರಿ ಅಂತ ಇದೆ. ಉತ್ತರ: ಅರಬ್ಬಿ ಸಮುದ್ರ ಮತ್ತು ಮಲೆನಾಡುಗಳ ನಡುವೆ ವಿಸ್ತರಿಸಿದೆ. ದಕ್ಷಿಣದಲ್ಲಿ ಮಂಗಳೂರಿನಿಂದ ಉತ್ತರದಲ್ಲಿ ಕಾರವಾರದವರೆಗೆ 720 ಕಿಲೋಮೀಟರ್ ಉದ್ದ ಮತ್ತು 12ರಿಂದ 64 ಕಿಲೋಮೀಟರ್ ಅಗಲವಿದೆ. ನಂತರ ದಕ್ಷಿಣದಲ್ಲಿ ಅಗಲವಾಗಿದೆ, ಉತ್ತರಕ್ಕೆ ಹೋದಂತೆ ಕಿರಿದಾಗುತ್ತಾ ಕಡಿದಾಳ ಇಳಿಜಾರು ಹೊಂದಿದೆ. ಸಮುದ್ರ ಮಟ್ಟದಿಂದ 200 ಮೀಟರ್ ಎತ್ತರ ಇದೆ. ಇದನ್ನು ನಾವು ಕೆನಡಾ ಅಥವಾ ಕರ್ನಾಟಕ ಕರಾವಳಿ ಅಂತ ಕರಿತೀವಿ. ನೆಕ್ಸ್ಟ್, ಕರಾವಳಿಯಲ್ಲಿ ಅನೇಕ ಬಂದರುಗಳಿದ್ದು ಅದರಲ್ಲಿ ನವಬಂಗಳೂರು ಕರ್ನಾಟಕದ ದೊಡ್ಡ ಬಂದರಾಗಿದೆ. ಸುಂದರ ಕಡಲ ತೀರಗಳಿವೆ. ಅದರಲ್ಲಿ ದಕ್ಷಿಣ ಕನ್ನಡದ ಸೋಮೇಶ್ವರ, ಉಲ್ಯಾಳ, ಪಣಂಬೂರು. ಉಡುಪಿ, ಮಲ್ಪೆ, ಮರವಂತೆ. ಉತ್ತರ ಕನ್ನಡದ ಕಾರವಾರ, ಮುರುಡೇಶ್ವರ ಮತ್ತು ಗೋಕರ್ಣ ಸಮೀಪದ ಓಂ ಬೀಚ್ ಪ್ರಮುಖವಾಗಿರ್ತಕ್ಕಂಥವು. ಸೇಂಟ್ ಮೇರೀಸ್, ಅಂಜದೀಪ, ದೇವಗಡ, ಕಾಂಜಿಗುಡ್ಡ ಪ್ರಮುಖ ದ್ವೀಪಗಳಾಗಿವೆ. ಜನರ ಮುಖ್ಯ ಉದ್ಯೋಗ ಮೀನುಗಾರಿಕೆ, ಯಾಕಂದರೆ ಕರಾವಳಿ ಅಲ್ವಾ, ಮೀನುಗಾರಿಕೆ. ನಂತರ ಇದರ ಜೊತೆಗೆ ಗೋಡಂಬಿ, ತೆಂಗು, ಅಡಿಕೆ, ಏಲಕ್ಕಿ, ಭತ್ತ ಮೊದಲಾದ ಬೆಳೆಗಳನ್ನು ಬೆಳೀತಾರೆ. ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಉಡುಪಿ ಕರಾವಳಿಯ ಜಿಲ್ಲೆಗಳು. ಇಲ್ಲಿ UK, DK, ಉಡುಪಿ ಅಂದ್ರೂ ಕೂಡ ಆಗುತ್ತೆ. 17ನೇ ಪ್ರಶ್ನೆ, ದಕ್ಷಿಣದ ಬಯಲು ಸೀಮೆಯ ಪ್ರಮುಖ ಬೆಟ್ಟಗಳನ್ನು ಹೆಸರಿಸಿ. ದಕ್ಷಿಣದ ಬಯಲು ಸೀಮೆ: 1. ಚಿತ್ರದುರ್ಗದ ಬೆಟ್ಟಗಳು, ಬೆಂಗಳೂರು ಗ್ರಾಮಾಂತರದ ನಾರಾಯಣದುರ್ಗ, ಸಾವನದುರ್ಗ, ಶಿವಗಂಗೆ. ತುಮಕೂರಿನ ಮಧುಗಿರಿ ಬೆಟ್ಟ, ಇದು ಏಷ್ಯಾ ಖಂಡದಲ್ಲಿಯೇ ದೊಡ್ಡ ಏಕಶಿಲಾ ಬೆಟ್ಟ. ಚಿಕ್ಕಬಳ್ಳಾಪುರದ ನಂದಿ ಬೆಟ್ಟ, ಚೆನ್ನಕೇಶವ ಬೆಟ್ಟ, ಸ್ಕಂದಗಿರಿ. ಮಂಡ್ಯದ ಆದಿಚುಂಚನಗಿರಿ ಬೆಟ್ಟ. ಚಾಮರಾಜನಗರದಲ್ಲಿ ಬಿಳಿಗಿರಿ ರಂಗನ ಬೆಟ್ಟ, ಮಲೆ ಮಹದೇಶ್ವರ ಬೆಟ್ಟ, ಹಿಮವದ್ ಗೋಪಾಲಸ್ವಾಮಿ ಬೆಟ್ಟ. ಮೈಸೂರಿನ ಚಾಮುಂಡಿ ಬೆಟ್ಟ. ಇನ್ನ 18ನೇ ಪ್ರಶ್ನೆ ಮತ್ತು ಕೊನೆಯ ಪ್ರಶ್ನೆ, ಪಶ್ಚಿಮ ಘಟ್ಟಗಳಲ್ಲಿರುವ ಪ್ರಮುಖ ಪರ್ವತ ಘಾಟಿಗಳ್ಯಾವುವು? ಪೂರ್ವದ ಮೈದಾನ ಪ್ರದೇಶದಿಂದ ಕರಾವಳಿ ಮೈದಾನಕ್ಕೆ ಸಂಪರ್ಕ ಕಲ್ಪಿಸುವ ಮಾರ್ಗಗಳನ್ನು ನಾವು ಘಾಟಿಗಳು ಅಂತ ಕರಿತೀವಿ. ಪೂರ್ವದಿಂದ ಕರಾವಳಿ ಮೈದಾನಕ್ಕೆ ಒಂದು ಸಂಪರ್ಕ ಕಲ್ಪಿಸ್ತಕ್ಕಂಥ ಮಾರ್ಗಗಳು: ಚಾರ್ಮುಡಿ ಘಾಟ್ ಚಿಕ್ಕಮಗಳೂರಿನಿಂದ ಮಂಗಳೂರಿಗೆ, ಸಿರಾಡಿ ಘಾಟ್ ಹಾಸನದ ಸಕಲೇಶಪುರದಿಂದ ಮಂಗಳೂರಿಗೆ, ಆಗುಂಬೆ ಘಾಟ್ ಘಾಟಿ ಶಿವಮೊಗ್ಗದಿಂದ ಉಡುಪಿಗೆ, ಹುಲಿಕಲ್ ಘಾಟಿ ಶಿವಮೊಗ್ಗದಿಂದ ಕುಂದಾಪುರಕ್ಕೆ. ಇನ್ನು ಪ್ರಮುಖವಾಗಿರ್ತಕ್ಕಂಥ ಪ್ರಶ್ನೆ, ಹೊಂದಿಸಿ ಬರೆಯಿರಿ. ಅ ಪಟ್ಟಿ ಮತ್ತು ಆ ಪಟ್ಟಿ. ಜೋಗ ಜಲಪಾತ ಶರಾವತಿ ನದಿಯಿಂದ, ಓಂ ಬೀಚ್ ಇದು ಗೋಕರ್ಣದಲ್ಲಿದೆ, ನಂದಿ ಗಿರಿಧಾಮ ಚಿಕ್ಕಬಳ್ಳಾಪುರದಲ್ಲಿದೆ, ಏಕಶಿಲಾ ಬೆಟ್ಟ ಮಧುಗಿರಿ ಬೆಟ್ಟ ಅಂತ ಕರೀತಾರೆ, ಬಿಸಿಲನಾಡು ಉತ್ತರ ಮೈದಾನ. ಮುಕ್ತಾಯವಿತ್ತು. ಧನ್ಯವಾದಗಳು. ನಮ್ಮ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು. ನಮಸ್ಕಾರ.